ಈ ವರ್ಷ ನಮ್ ಗವಿಗಂಗಪ್ಪನ ಜಾತ್ರೆ ಸಖತ್ತಾಗಿ ನಡೀತಾ ಇತ್ತು. ನಾವು ನಮ್ಮ ಹುಡುಗರೆಲ್ಲ ಬೆಳಿಗ್ಗೆನೆ ಹೋಗಿದ್ವಿ. ತೇವ್ನು ಸಖತ್ತಾಗಿ ರೆಡಿ ಮಾಡಿದ್ದು. ಜಾತ್ರೆ ಎಲ್ಲ 2 ರೌಂಡ್ ಹೊಡೆಯೋದ್ರೊಳಗೆ ತೇವ್ ಎಳ್ಕೊಂಡು ನಾಳೆ ಮೇಲ್ಗಡೆಯಿಂದ ಕೆಳಗಡೆಗೆ ಬಂದವ. ನಾವು ಅಲ್ಲೇ ನಿಂತ್ಕೊಂಡು ತೇವ್ ಎಳ್ದ್ಬಿಟ್ಟು ಜಾತ್ರೆ ಒಳಗಡೆ ಮತ್ತೆ ನಮ್ಮ ಹುಡುಗ ಜಾತ್ರೆ ಒಳಗೆ ಹುಡುಗಿ ತೋರ್ಸು ಅಂತಿದ್ದ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹುಡುಗಿ ನೋಡಿದ್ರೆ ಯಾವ್ಯಾವ ಒಡ್ಡಾಡ್ಸ್ಕೊಂಡು ಹೊರಗಿಡ್ದಾವ ನೋಡ್ಕೊಳ್ಳ ಗೊಂಬೆನೆಯ ತಕ್ಕಳ್ಳ ಫೋಟೋನ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಟ್ಟೆ. ನಮ್ ದೇಶದ ಜನಗಳೇ ನಮ್ಮ ಊರಲ್ಲಿ ದನದ ಮೆರವಣಿಗೆ ಟೈಮಲ್ಲಿ ದನದ ಮೇಲ್ಗಡೆ ಎಫ್ಎಕ್ಕೆ ಕೋಟ ನೋಟ್ ಬಂಡ್ಲು ತಗೊಬಂದಿದ್ದು. ಹತ್ತರಲ್ಲಿ ಒಂದು ಬಂಡ್ಲು ಯಾರಿಗೂ ಗೊತ್ತಾಗ್ದಂಗೆ ನಾವು ಕತ್ಕೊ ಬಂದ್ಬಿಟ್ಟಿದ್ದೋ ಜಾತ್ರೆಗೆ. ಈ ವಣ್ಣ ಎಲ್ಲಾರ್ಗು ಮಾಡಿಸ್ಬಿಟ್ಟು ನಾವು ಇವನ್ಗೆ ಮಾಡಿಸ್ಬಿಟ್ಟು ಜಗತ್ತಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲ. ಈ ಹಣ್ಣುಗೆ ಕೊನೆಯಲ್ಲಿ ಗೊತ್ತಾಯ್ತು ಕೋಟ ನೋಟು ಅಂತ ನಗ್ತಾವನೆ. ಏನೋ ನಿಮ್ಮಂತವ್ರಿಂದ ನಮ್ಮಂತವ್ರಿಗೆ ಎಚ್ಚರಿಕೆ ಕೊಡ್ತೀರಾ. ಜಾತ್ರೆ ಒಳಗಡೆ ನಮ್ಮ ಮೈಕ್ಳು ಸಿಕ್ಕುದು ಎಲ್ಲಾರ್ಗು ದುಡ್ಡು ಕೊಟ್ಟು 100 ರೂಪಾಯಿ ತಗೊಳ್ಳಿ ಮಜಾ ಮಾಡಿ ಅಂತ. ಇನ್ನೊಬ್ಬ ಹುಡುಗ ಸಿಕ್ತಾ, ಒಬ್ಬಂಗ್ ದುಡ್ಡು ಕೊಡಕ್ ಹೋದ್ರೆ ಅವನು ಒಂದ್ ಫ್ರೆಂಡ್ ಕರ್ಕ ಬಂದವನೆ. ಅವನ್ಗೂ 50 ರೂಪಾಯಿ ಕೊಟ್ಟು ಮಜಾ ಮಾಡೋಗು ಮಗ ಅಂತ. ಕೋಟ ನೋಟ್ ಕೊಟ್ಟೆ. ಜಾತ್ರೆ ಒಳಗಿವ ಎಲ್ಲಾ ಆಟನು ಆಡ್. ನಮ್ ಹುಡುಗರೆಲ್ಲ ಗವಿಗಂಗಪ್ಪನ ಜಾತ್ರೆಯಲ್ಲಿ ಸಖತ್ತಾಗಿ ಎಂಜಾಯ್ ಮಾಡುದು. ದನಗಳ ಮೆರವಣಿಗೆ ಮಾಡ್ಕೊಂಡು. ನೆಕ್ಸ್ಟ್ ವಿಡಿಯೋ ಬೀಜದ ಬಗ್ಗೆ ಹೇಳ್ತೀನಿ, ಅಲ್ಲಿ ತನಕ ಕಾಯ್ತಾ ಇವಿ. ನನಗೆ ಯಾಕೆ ಕೇಳ್ತೀಯ? ನಾನು ಕೇಳತ್ನ, ನನಗೆ ಸಂಬಂಧ ಇಲ್ದಿರೋ ವಿಚಾರ ಯಾಕೆ? ಈ ವಿಡಿಯೋ ನೋಡ್ತಾ ಇವಾಗ ಗವಿಗಂಗಪ್ಪನ ಜಾತ್ರೆಗೆ ಬಂದಿದ್ರೆ ನಿಮ್ಮ ಅನಿಸಿಕೆನ ಒಂದು ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಗವಿಗಂಗಪ್ಪನ ಜಾತ್ರೆ ನೋಡಿಲ್ಲ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ. ಪ್ರತಿ ವರ್ಷ ತರನೇ ಈ ವರ್ಷನೂ ನಮ್ಮ ಜಾತ್ರೆಯಲ್ಲಿ ಜನ ಸಖತ್ತಾಗಿ ಸೇರಿದ್ರು. ನಮ್ಮ ಹುಡುಗರಂತೂ ಜಾತ್ರೆ ಒಳಗೆ ಕುಣಿದಿದ್ದು. ಅವ್ರ ಜೊತೆ ನಿಂತ್ಕೊಂಡು ನಾವು ನೋಡ್ತಾ ಇದ್ದೋ. ಯಾಕೋ ಮನಸ್ಸು ತಡಿನೇ ಇಲ್ಲ. ಬಡ್ಡಿ ಮಗೊಂದು ಇರ್ಲಿ ಅಂದ್ಬಿಟ್ಟು ನಾವು 2 ಸ್ಟೆಪ್ ಮಾಡ್ತೀವಿ. ನಮ್ಮ ಜೊತೆಗೆ ಇನ್ನೂ ಸ್ವಲ್ಪ ಜನ ಡ್ಯಾನ್ಸ್ ಸ್ಪೆಷಲಿಸ್ಟ್ ಬಂದಿದ್ರು. ಅವ್ರು ಡ್ಯಾನ್ಸ್ ಹೆಂಗಿತ್ತು ನೋಡ್ಕೊಂಡು ಬಂದಿದ್ರು.